SIR ನಿಮ್ಗೆ ಗೊತ್ತಾಯ್ತಲ್ಲ. ಯಾವುದೇ ಕಾರಣಕ್ಕೂ ವೆಸ್ಟ್ ಬೆಂಗಾಲಲ್ಲಿ, ಪಶ್ಚಿಮ ಬಂಗಾಳದಲ್ಲಿ BJP ಸರ್ಕಾರ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಇದ್ರು. ಅಲ್ಲಿ ಮಮತಾ ಬ್ಯಾನರ್ಜಿ ಧೂಳಿಪಟವಾಗಿ BJP ಸರ್ಕಾರ ಬಂತು. ಈಗ ಅತೀ ದೊಡ್ಡ ಪಕ್ಷವಾಗಿ ಕಾಣ್ತಾ ಇರೋದು ರಾಜ್ಯ ಕರ್ನಾಟಕ. ಇನ್ನು 2 ವರ್ಷದಲ್ಲಿ ಚುನಾವಣೆ ಬರುತ್ತೆ. ಸಾಧಾರಣವಾಗಿ ಟೀಕಾಕಾರರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, SIR ಯಾಕೆ ಮಾಡ್ತಾ ಇದ್ದಾರೆ ಅಂತಂದರೆ, ಯಾರೆಲ್ಲ ಕಾಂಗ್ರೆಸ್ ಪರವಾಗಿದ್ದಂಥ ಓಟ್ ಅದನ್ನೆಲ್ಲ ಡಿಲೀಟ್ ಮಾಡಿಸ್ತಾ ಇದ್ದಾರೆ. ಆರೋಪ ಪ್ರತ್ಯಾರೋಪ ಅದು ಇದ್ದದೆ, ಅದರ ಬಗ್ಗೆ ನಾನು ತಲೆ ಕೆಡಿಸ್ಕೊತಾ ಇಲ್ಲ. ಆದರೆ ನಾನು ಹೇಳುವಂಥ ಪಾಯಿಂಟ್ ಏನು ಅಂತಂದರೆ, 43 ಲಕ್ಷ ವೋಟರ್ಸ್ ಡಿಲೀಟ್ ಆದರೆ, 43 ಲಕ್ಷ ವೋಟರ್ ಡಿಲೀಟ್ ಆದರೆ ಏನಾಗತ್ತೆ? ನಾನು ಹೇಳಿದ್ನಲ್ವ, 103 MLAಗಳಿಗೆ ತೊಂದರೆ ಇದೆ ಅಂತ ನಾನು ಹೇಳಿದೆ. ಅವ್ರು ಸೋತೋಗ್ಬಿಡ್ಬೋದು, ಉಲ್ಟಾ ಪಲ್ಟಾ ಆಗಿಬಿಡ್ಬೋದು. BJPಯಲ್ಲೂ ಇದ್ದಾರೆ, ಕಾಂಗ್ರೆಸ್ಸಲ್ಲಿ ಎಲ್ಲರೂ. ಅದನ್ನು ಹೇಳ್ತೀನಿ ಬೇಕಿದ್ರೆ ಮೇನ್ ಯಾರಿದ್ದಾರೆ ಅಂತೇಳಿ. ಹೇಗೆ ಅಂತಂದರೆ ನೋಡಿ ವೀಕ್ಷಕರೇ, ಬೆಂಗಳೂರಿನಲ್ಲೇ 24 ಲಕ್ಷ ವೋಟರ್ಸ್ ಡಿಲೀಟ್ ಆಗಿದ್ದಾರೆ. ಒಟ್ಟು 43-44 ಲಕ್ಷ. ನಿಮಗೆ ನಾನು ಯಾಕೆ 103 MLAಗಳು ಸೋತೋಗ್ಬೋದು ಅಂತ ಹೇಳಿದೆ ಅಂತಂದರೆ, ಕಳೆದ ಚುನಾವಣೆಯಲ್ಲಿ 224 MLAಗಳು ಗೆದ್ದರಲ್ವ, ಅದರಲ್ಲಿ 5,000ದಿಂದ 15,000 ವೋಟ್ಗಳ ಅಂತರದಲ್ಲಿ ಗೆದ್ದವರು ಸೋತವರು ಅಂದರೆ ಇಟ್ಕೊಳ್ಳಿ, 103 MLAಗಳಿದ್ದಾರೆ. 103 MLAಗಳಿದ್ದಾರೆ. ಎಷ್ಟು? 5,000 15,000. ಈ 43 ಲಕ್ಷ ವೋಟು ನೀವು ಡಿವೈಡ್ ಆಗಿ ಯಾವುದಾದ್ರೂ ಒಂದು ಮತಗಟ್ಟೆಗಳಲ್ಲಿ 5,000, 6,000, 7,000 ಡಿಲೀಟ್ ಆಗಿ ಯಾವುದೇ ಪಕ್ಷಕ್ಕೆ ಹಾಕಬೇಕಾಗಿದ್ದು ಹಾಕದೇ ಹೋದರೆ ಹಿಂಗಾಗ್ಬಿಡುತ್ತೆ. ಬನ್ನಿ, 2 ಹಾಗಿದ್ರೆ ಹಿಂಗಾದರೆ ಈ ಕಾರಣಕ್ಕಾಗಿ ಪದೇ DK ಶಿವಕುಮಾರ್, ಸಿದ್ದರಾಮಯ್ಯನವರು ಹೇಳ್ತಾ ಇದ್ರಲ್ಲ, ನಾವೇ ಬರ್ತೀವಿ. ಬಟ್ SIR ಮುಖಾಂತರ 103 ಜನ MLAಗಳು ಸೋತೋಗ್ಬಿಟ್ರೆ, ಅಲ್ಲಿ ಬೇರೆಯವರು ಬಂದರೆ ದೋಸ್ತಿ ಸರ್ಕಾರ ಬಂದುಬಿಡುತ್ತಾ, BJP JDS ಬಂದುಬಿಡುತ್ತಾ? ಬನ್ನಿ, ಇದರ ಬಗ್ಗೆ ಸಮಗ್ರವಾಗಿ ಒಂದು ಮಾಹಿತಿ ಕಲೆ ಹಾಕಿದ್ದೀವಿ. 2028ಕ್ಕೆ ದೋಸ್ತಿ ಸರ್ಕಾರ ಬರ್ಬೋದಾ SIR ಮುಖಾಂತರ? ದೀದಿ ಬಳಿಕ ಕರ್ನಾಟಕದ CM DK ಶಿವಕುಮಾರ್ ದೊಡ್ಡ ಟಾರ್ಗೆಟ್, ಅದರಲ್ಲಿ 2 ಮಾತಿಲ್ಲ. ಮೋದಿ ಸರ್ಕಾರದ ಮೊದಲ ಅಸ್ತ್ರವೇ SIR ಜಾರಿ. SIR ಹೆಂಗೆ ಜಾರಿ ಆಯಿತು? ಟೀಕೆ ಟಿಪ್ಪಣಿ ಬರ್ತಾ ಇದೆ. ಮೊನ್ನೆ ಪ್ರಕಾಶ್ ರಾಜು ಕೂಡ ಹೇಳಿದರು, ನಂದು ಡಿಲೀಟ್ ಆಗಿದೆ ಮತ್ತೊಂದು ಅಂತ ಹೇಳಿ. ಆಮೇಲೆ ಅದನ್ನು ಸರಿ ಮಾಡ್ಕೊಳ್ಳಿದ್ರೆ ಫಾರ್ಮ್ 6 ಎಲ್ಲ ಇದೆ. ಅಷ್ಟು ಈಸಿಯಾಗಿ ಆಗಲಿಲ್ಲ ಅಂತ ಎಲ್ರಿಗೂ ಗೊತ್ತಿದೆ. ಸಾಧಾರಣವಾಗಿ ನಿಮ್ಗೆ ನೋಡಿ, ಬ್ಯಾಂಕಲ್ಲಿ ನೀವು ಆಧಾರ್ ಲಿಂಕ್ ಮಾಡಿ ಅನ್ನೋದಕ್ಕೆ ಎಷ್ಟು ಸಲ ನಿಮಗೆ ಮೆಸೇಜ್ ಬಂದಿರ್ಬೋದಲ್ವಾ? ಬಂದಿದೆ ಇಲ್ಲೋ? ಆಧಾರ್ ಲಿಂಕ್ ಮಾಡಿ ಆಯಿತಾ? ಆಮೇಲೆ ನಿಮ್ದು ಯಾವುದಾದ್ರೂ ಕ್ರೆಡಿಟ್ ಕಾರ್ಡೋ ಡೆಬಿಟ್ ಕಾರ್ಡೋ ಮುಗಿದೋಯ್ತು ಅಂತ ಹೇಳುವಾಗ ನಿಮಗೆ ಒಂದು 50 ಸಲ ಬಂದಿರ್ತದೆ. ನಿಮ್ದು ರಿಟರ್ನ್ ಬಂದಿದೆ, ಸರಿ ಮಾಡ್ಕೊಳ್ಳಿ. ಬ್ಯಾಂಕಲ್ಲಿ KYC ಸರಿ ಇಲ್ಲ ಅಂತಂದರೆ ಒಂದು 50 ಸಲ ಹೇಳ್ತಾರೆ, KYC ಸರಿ ಮಾಡಿ. ಅಲ್ಲೊಮ್ಮೆ ನಿಮಗೆ SIR ಸರಿ ಮಾಡ್ಕೊಳ್ಳಿ ಅಂತ ಯಾರಾದರೂ ಹೇಳಿದ್ರೆ ಇಲ್ಲಿ ತನಕ? ಯಾರು ಹೇಳಿಲ್ಲ. ಮಾಡ್ಬೋದಿತ್ತು. ವಿಷಯ ಏನಪ್ಪ ಅಂತಂದರೆ, ಒಬ್ಬ ಒಂದು ಮನೇಲಿರ್ತಾನೆ, ಅವನು ಆ ಮನೆಯಿಂದ ಮತ್ತೊಂದು ಕಡೆ ಶಿಫ್ಟ್ ಆಗಿರ್ತಾನೆ. ಅಲ್ಲಿಗೊಂದು ನೋಟಿಸ್ ಬಂದು ಕೊಟ್ಟಿರ್ತಾರೆ, ಅಲ್ಲಿ ಡಿಲೀಟ್ ಆಗೋಯ್ತು. ಇವನು ಅದನ್ನು ಕಾಂಟ್ಯಾಕ್ಟ್ ಮಾಡೋದು ಹೆಂಗೆ? ಅಲ್ಲಿಗೋಗಿ ಅಂತೆಲ್ಲ ಹೇಳ್ತಾರೆ, ಅದು ಬೇರೆ ವಿಚಾರ. ನಿಜ. ಈಗ ನಾವಾಗಿ ಒಂದು ಕಡೆಯಿಂದ ಮತ್ತೊಂದು ಊರಿಗೆ ಹೋದಾಗ ನಮಗೊಂದು ಬ್ಯಾಂಕ್ ಅಕೌಂಟ್ ಬೇಕು, ನಾವೇ ಮಾಡಿಸ್ಕೋತೀವಿ. ಇದು ಸರ್ಕಾರ ಹೇಳಿರೋದು. ಸಾಧಾರಣವಾಗಿ ಹೆಂಗಿರಬೇಕು ಅಂತಂದರೆ, ಜನರಿಗೆ ಸುಲಭದ ರೀತಿಯಲ್ಲಿ ವ್ಯವಸ್ಥೆಗಳಿರಬೇಕು. ಇದು ಸರ್ಕಾರಕ್ಕೆ ಸುಲಭದ ರೀತಿಯಲ್ಲಿ ವ್ಯವಸ್ಥೆಗಳಿದ್ದಂಗಿದೆ. ಆದರೆ ಸರ್ಕಾರ ಕಾನೂನು ಮಾಡುತ್ತೆ, ಅದನ್ನು ಪಾಲಿಸಬೇಕು, ಅದರಲ್ಲಿ 2 ಮಾತಿಲ್ಲ. ಈಗ ವಿಷಯಕ್ಕೆ ಬರೋಣ. SIR ಜಾರಿಯಾದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ 113 ಸೀಟು ಮುಂದಿನ ಚುನಾವಣೆಯಲ್ಲಿ ಸಿಗಲ್ವಾ? ಕಾಂಗ್ರೆಸ್ನ ಕನಿಷ್ಠ 100ಕ್ಕೂ ಅಧಿಕ ಶಾಸಕರಿಗೆ ಸೋಲಿನ ಭಯ. ಈ 103 ಶಾಸಕರಿದ್ದಾರಲ್ಲ, ಅವರೆಲ್ಲ 5,000ರಿಂದ 15,000 ಅಂತರದಲ್ಲಿ ಗೆದ್ದವರು. SIR ಮೂಲಕ ಅಕ್ರಮ ಮತದಾರರು ಈಗಾಗಲೇ 43 ಲಕ್ಷ ಕಿಕ್ಔಟ್ ಆಗಿದ್ದಾರೆ. ಮತ್ತೆ ಸೇರ್ಬೋದು, ಅದು ಅಕ್ರಮ ಸಕ್ರಮ ಗೊತ್ತಿಲ್ಲ. 43 ಲಕ್ಷ ಅಂತೂ ಡಿಲೀಟ್ ಆಗಿದೆ. 5,000ರಿಂದ 15,000ದಲ್ಲಿ ಗೆದ್ದ ಶಾಸಕರಿಗೆ ಈಗ ಟೆನ್ಷನ್ ಶುರುವಾಗಿದೆ. ಆಗಲ್ಲ ಅಂತ. 5,000ರಿಂದ 15,000 ಮತದಿಂದ ಗೆದ್ದವರು 103 ಶಾಸಕರು, ವಿತ್ ಪ್ರೂಫ್, ವಿತ್ ರೆಕಾರ್ಡ್. 12ಕ್ಕೂ ಅಧಿಕ ಪ್ರಬಲ ನಾಯಕರಿಗೆ ಸೋಲಿನ ಭೀತಿ. ಕಾಂಜಿ ಪಿಂಜಿಗಳಲ್ಲ, ಕಾಂಜಿ ಪಿಂಜಿ ಅಂತಲ್ಲ, MLA ಫಸ್ಟ್ ಟೈಮ್ ಸೆಕೆಂಡ್ ಟೈಮ್. ಆದರೆ ಪ್ರಬಲ ನಾಯಕರೇ, ಮಂತ್ರಿ ಆಗುವಂಥವರು, ಹಿಂಬಾಲಕರು, 12ಕ್ಕೂ ಅಧಿಕ ಪ್ರಬಲ ನಾಯಕರೇ ಸೋತೋಗ್ಬಿಡ್ಬೋದಂತೆ. SIR ಬಂದಿರೋದ್ರಿಂದ 1994ರಂತೆ ಕಾಂಗ್ರೆಸ್ಗೆ ಸೋಲಾಗಲಿದೆಯಾ? ರಾಜ್ಯದಲ್ಲಿ 1994ರಲ್ಲಿ ಕೇವಲ 34 ಸ್ಥಾನಕ್ಕೆ ಇಳಿದಿತ್ತು ಕಾಂಗ್ರೆಸ್. ಅಂದರೆ 136 ಬಂದಿತ್ತಲ್ಲ ಈ ಬಾರಿ, 103 ಕಳೆದೋಗ್ಬಿಟ್ರೆ ಅದು ದಿಗ್ಗಜರಿಗೆ ಸೋಲಿನ ಭಯ. ಯಾವ್ಯಾವ ಹಾಗಿದ್ರೆ ಯಾರಿಗೆಲ್ಲ ಭಯ ಕಾಡ್ತಾ ಇದೆ, ಯಾಕೆ ಭಯ ಕಾಡ್ತಾ ಇದೆ ಅಂತ ಹೇಳ್ತಾ ಹೋಗ್ತೀನಿ. ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದು. ಓಕೆ, ಅಂದರೆ ನೋಡಿ, ದಿನೇಶ್ ಗುಂಡೂರಾವ್
ಈ ರಾಮಚಂದ್ರೇಗೌಡರ ಮಗ ಸಪ್ತಗಿರಿ ಗೌಡ ವಿರುದ್ಧ ಕಳೆದ ಬಾರಿ ಸ್ಪರ್ಧಿಸಿದ್ರು. ಗೆಲುವಿನ ಅಂತರ ಎಷ್ಟು ಗೊತ್ತಾ? ಕೇವಲ 103 ಓಟ್ ರೀ. 103 ಓಟುಗಳ ಅಂತರದಿಂದ ಗೆದ್ದಿದ್ರು. ಅವ್ರು 4-5 ಬಾರಿ ಗೆದ್ದರು, ಅದು ಬೇರೆ ವಿಚಾರ. ಮಂತ್ರಿ ಆದರೂ ಮತ್ತೊಂದಾದರೂ ಎಲ್ಲಾದರೂ ಬೇರೆ ವಿಚಾರ. ಈ ಸಲ ಸಿಕ್ಕಿಲ್ಲ ಸೆಕೆಂಡ್ ಟೈಮ್. ಅದೇ ಗೆದ್ದ ಅಂತರ 103. ಬೆಂಗಳೂರಿನಲ್ಲಿ 24 ಲಕ್ಷ ವೋಟರ್ ಡಿಲೀಟ್ ಆಗಿದೆ. ಇವರಿಗೆ ಭಯ, ನಿದ್ದೆ ಮಾಡ್ತಾರೆ ಇವರು? ಸಾಧ್ಯ ಇದೆ ನಿದ್ದೆ ಮಾಡೋಕ್ಕೆ? ಭಯ ಕಾಡ್ತಾ ಇರುತ್ತೆ. ಬನ್ನಿ, ಕೆ ಎಚ್ ಮುನಿಯಪ್ಪ ಕೋಲಾರದ ಬದು ದೇವನಹಳ್ಳಿಯಲ್ಲಿ ನಿಂತಿದ್ದರು. ಅವರು ಗೆದ್ದ ಅಂತರ ಎಷ್ಟು ಹೇಳಿ? 4631. 4631. 24 ಲಕ್ಷ ಬೆಂಗಳೂರಿನಲ್ಲೇ ಓಟು ಡಿಲೀಟ್ ಆಗಿದೆ. ಕೆ ಎಚ್ ಮುನಿಯಪ್ಪ ಗ್ಯಾರಂಟಿನ ಆರಾಮಾಗಿ ರಾಜಕೀಯ ಅಂದರೆ ಮುಂದಿನ ಚುನಾವಣೆ ನಿಂತು ಬಿಡೋದು ಸಾಧ್ಯ ಇಲ್ಲ. ಇನ್ನು ಎನ್ ಚಲುವರಾಯಸ್ವಾಮಿ ಮಂತ್ರಿ, ಮಂಡ್ಯ ಉಸ್ತುವಾರಿ ಸಚಿವ, ನಾಗಮಂಗಲದಲ್ಲಿ ಕಳೆದ ಬಾರಿ ಅವರು ಗೆದ್ದಿದ್ದು ಕೇವಲ 4414 ಮತಗಳ ಅಂತರದಿಂದ. ಭಯ ಆಗಲ್ವಾ? ಇನ್ನು ಒನ್ ಆ್ಯಂಡ್ ಓನ್ಲಿ ರಾಮಲಿಂಗಾರೆಡ್ಡಿ, ಎಂದೂ ಸೋಲದ ರಾಮಲಿಂಗಾರೆಡ್ಡಿ, BTM ಲೇಔಟ್, ಕಳೆದ ಬಾರಿ ಅವರು ಗೆದ್ದಿದ್ದು 9222 ಮತಗಳ ಅಂತರದಿಂದ. 24 ಲಕ್ಷ ವೋಟ್ ಡಿಲೀಟ್ ಆಗಿದೆ. ಗ್ಯಾರಂಟಿ ಇದೆಯಾ ರಾಮಲಿಂಗಾರೆಡ್ಡಿ ಗೆಲ್ತಾರೆ ಅಂತ ಹೇಳಿ? ಇಲ್ಲ. ರಹೀಂ ಖಾನ್ ಬೀದರ್, ಗೆದ್ದ ಅಂತರ 10780. ಗ್ಯಾರಂಟಿ ಇದೆಯಾ ಗೆಲ್ತಾರೆ ಅಂತೇಳಿ? ಡಿಲೀಟ್ ಆಗಿದೆ. ಇಲ್ಲಿ 24 ಆದರೆ ಅಲ್ಲಿ 23 ಆಗಿದೆ. ಒಟ್ಟು 44 ಲಕ್ಷ. SC ಬಾಲಕೃಷ್ಣ ಮಾಗಡಿ 11839. ಪ್ರಿಯಾಂಕರ್ಗೆ ಚಿತ್ತಾಪುರ 13640. ಇದನ್ನು ನೋಡಿದಾಗ BJP ಅವರೆಲ್ಲ ಫುಲ್ ಖುಷಿ ಆಗ್ಬಿಡ್ತಾರೆ. ಪ್ರಿಯಾಂಕರ್ಗೆ ಇದೆ SIR ಇಂದ ಈ ಸಲ ಸೋತು ಬಿಡ್ತಾರೆ ಅಂದರೆ ಗೃಹ ಸಚಿವರು ಅವರು ಅಟ್ಯಾಕ್ ಮಾಡ್ತಾ ಇರ್ತಾರೆ. BJPಗೆ RSS ಮೇಲೆ ಪ್ರಖರವಾಗಿ ಅಟ್ಯಾಕ್ ಮಾಡ್ತಾ ಇರ್ತಾರೆ. ಹೆಂಗಾದರೂ ಸೋಲಿಸಬೇಕು ಅಂತ ಒಂದು ಆಸೆ ಇದೆ. ಹೆಂಗೂ ಮಲ್ಲಿಕಾರ್ಜುನ ಖರ್ಗೆ ಅವನು ಸೋಲಿಸಿಬಿಟ್ಟಿದ್ರು, ಪ್ರಿಯಾಂಕರ್ಗೆ ಅವನು ಸೋಲಿಸಬೇಕು ಅಂತೇಳಿ. ಆದರೆ SIRನ ಈ ರಿಸಲ್ಟ್ ನೋಡಿದಾಗ ಯಾಕೆ ಸಾಧ್ಯವಿಲ್ಲ ಅನ್ನುವಂಥದ್ದು ಬರ್ಬೋದು. ಪ್ರಿಯಾಂಕರ್ಗೆ ಸ್ವತಃ ಹೇಳಿದ್ರೆ ಏನು ರೀ ಇದು 13640 ಅಂತಂದರೆ, ಈ 13640 ಓಟು ಅಂತರ ಅಂತಂದ್ರೆ ಹೆಂಗೆ ಗೊತ್ತಾ ವೀಕ್ಷಕರೇ? ಮತ್ತೊಬ್ಬನಿಗೆ ಒಂದು ಓಟ್ ಜಾಸ್ತಿ ಸಿಗಬೇಕು ಅಂತಲ್ಲ. ಈ 13640ರಲ್ಲಿ ಅರ್ಧದಷ್ಟು ಓಟು ಮತ್ತೊಬ್ಬ ತಗೊಂಡ್ರು ಸಾಕು, ಅಲ್ಲಿ ಈಕ್ವೇಷನ್ ಚೇಂಜ್ ಆಗಿಬಿಡ್ತದೆ. ಈಗ ನಾನು 1000 ಓಟ್ಗಳಲ್ಲಿ ಗೆದ್ದಿದ್ದೀನಿ ಅಂತ ಇಟ್ಕೊಳ್ಳಿ. ಈ ಸಲ 1000 ಓಟ್ಗಳಲ್ಲಿ ಗೆದ್ದಿದ್ರೆ ರಾಜಕೀಯ ನಾಯಕರು ಹೆಂಗೆ ಲೆಕ್ಕ ಹಾಕ್ತಾರೆ ಗೊತ್ತಾ? 1000 ಓಟ್ ಹಂಗೆ ಲೆಕ್ಕ ಹಾಕಲ್ಲ. 500 ಓಟ್ ನನಗೆ ಬಂದಿದ್ರೆ ಅಂತ ಲೆಕ್ಕ ಹಾಕ್ತಾರೆ. ಅರ್ಥ ಆಯ್ತಾ ನಿಮಗೆ? ಈಗ 1000 ಓಟಲ್ಲಿ ನಾನು ಗೆದ್ದಿದ್ದೀನಿ. ಒಂದು ವೇಳೆ ಅವನಿಗೆ 500 ಓಟ್ ಹೋಗಿದ್ರೆ, 502 ಓಟ್ ಹೋಗಿದ್ರೆ ಅವ ಗೆಲ್ತಿದ್ದ. ಅರ್ಥ ಆಯ್ತಾ? 1000 ಓಟ್ ನನಗೆ ಬಂದಿದ್ದೆ, ನಾನು ಗೆದ್ದಿದ್ದೀನಿ. ಅವನು ಪ್ರಯತ್ನ ಪಟ್ಟು 502 ಓಟ್ ತಗೊಂಡ. ಅವನು ಆ 1000ದಲ್ಲಿ ಪ್ರಯತ್ನ ಪಟ್ಟು ಅವನು 1 ಓಟಲ್ಲಿ ಗೆದ್ದ. ಈಗ 103 ಓಟಲ್ಲಿ ಗೆದ್ದಿದ್ದಾರಲ್ವ ಯಾರು? ದಿನೇಶ್ ಗುಂಡೂರಾವ್. ಸಪ್ತಗಿರಿ ಗೌಡ ಪಾಪ 55 ಓಟು ಜಾಸ್ತಿ ಗಳಿಸಿದ್ರು ಕೂಡ ಗೆದ್ದು ಬಿಡ್ತಿದ್ರು 3 ಓಟಲ್ಲಿ. ಅರ್ಥ ಆಯ್ತಾ ನಿಮ್ಗೆ ಹೆಂಗೆ ಅಂತ? ಆ 103 ಓಟಲ್ಲಿ ಗೆದ್ದಿದ್ದಲ್ವಾ, 53 ಜನರಿಗೆ ಪಾಪ ತಿಂಡಿನೋ ಏನೋ ಒಂದು ಯಾರೋ ಫ್ರೆಂಡ್ಸು 53 ಓಟ್ ಈ ಕಡೆ ಬಂದಿದ್ರು ಕೂಡ ಅವರು ಸೋತೋಗ್ಬಿಡ್ತರು. ಇವರು 3 ಓಟಲ್ಲಿ ಗೆದ್ದು. ಇದು ಲೆಕ್ಕಾಚಾರ ರಾಜಕೀಯದಲ್ಲಿ. ಅರ್ಥ ಆಯ್ತಲ್ಲ? ಇನ್ನು ಡಾಕ್ಟರ್ ಜಿ ಪರಮೇಶ್ವರ್ ಕೊರಟಗೆರೆ 14347 ಓಟುಗಳ ಅಂತರದಲ್ಲಿ ಗೆದ್ದಿರೋದು. ಈ 14000 ಓಟ್ ಅಂದರೆ ಮತ್ತೊಮ್ಮೆ ತಗೊಂಬನ್ನಿ, 7000 ಓಟ್ನ ಆಜುಬಾಜು ಬಂದುಬಿಡ್ತೀರಿ ನೀವು. ಲೆಕ್ಕಾಚಾರ ಹಂಗೆ. ನಾನೀಗ 100 ಓಟ್ನ ಲೆಕ್ಕಾಚಾರ ಹೇಳಿದ್ನಲ್ವಾ. ಸಂತೋಷ್ ಲಾಡ್ ಕಲಘಟಕಿ ಮಂತ್ರಿ 14357. HK ಪಾಟೀಲ್ರು ಗದಗ, ಮೊನ್ನೆ ಅನಿಲ್ ಮೆಣಸಿನಕಾಯಿ ಬಂದಿದ್ರು. ಈ ಸಲ ಗೆದ್ದೇ ಗೆಲ್ತೀವಿ ಅಂತ ಹೇಳ್ತಾ ಇದ್ರು ನೋಡಿ. HK ಪಾಟೀಲ್ 15130. ಅನಿಲ್ ಮೆಣಸಿನಕಾಯಿ ಏನಾದರೂ 7500 ಓಟು ಕಳೆದ ಬಾರಿನೇ ತಗೊಂಡಿದ್ದರೆ ಎಕ್ಸ್ಟ್ರಾ ಅವ್ರು ಗೆದ್ದು ಬಿಡ್ತಿದ್ರು. ಹೇಳಿದ್ದು ನಾನು. ಈಗ SIR ಬಂದ ನಂತರ ಭಾಳ ಈಸಿ, ಡಿಲೀಟ್ ಆಗೋಗ್ಬಿಟ್ಟಿದೆ. ನಾನು ಹೇಳ್ತಿರೋದು ಈಗ HK ಪಾಟೀಲ್ ಅಥವಾ ಈಗ ನೆಕ್ಸ್ಟು ಅದಕ್ಕಿಂತ ಮೊದಲು ಯಾರು ಸಂತೋಷ್ ಲಾಡ್ ಅವರು 14357 ಅಂತ ಇಟ್ಕೊಳ್ಳಿ. ಆ 14357 ಓಟಲ್ಲಿ 14000 ಅಥವಾ 15000 ಅಥವಾ 16000 ಇವರಿಗೆ ಬಂದಂಥ ಓಟುಗಳಲ್ಲಿ ಡಿಲೀಟ್ ಆಗಿದ್ದರೆ ಏನು ಕತೆ? ನೆಕ್ಸ್ಟ್ ಬನ್ನಿ, MB ಪಾಟೀಲ್ ಬಬಲೇಶ್ವರ, ದೊಡ್ಡ ನಾಯಕ, ಮುಖ್ಯಮಂತ್ರಿ ಸ್ಪರ್ಧೆಯಲ್ಲಿರುವಂಥ ನಾಯಕ. ಕಳೆದ ಬಾರಿ ಗೆದ್ದಿರೋದು 15516 ಓಟು. ಅರ್ಥ ಆಯ್ತಾ? ಸೊ ಹಾಗಿದ್ರೆ ಏನು ಸ್ವಾಮಿ ಕಾಂಗ್ರೆಸ್ ಮಾತ್ರ ಹೇಳ್ತಾ ಇದ್ದಾರೆ ಶೆಟ್ರೆ ಅಂತಂದರೆ? ನೋ, BJPದು ಕೂಡ ಹೇಳ್ತೀನಿ. BJPವರೆಗೂ ಟೆನ್ಷನ್ ಇದೆ ಅಲ್ವಾ? ಈಗ BJP ವಿಜಯೇಂದ್ರ ಏನಾದರೂ ಈ ಕಾರ್ಯಕ್ರಮ ನೋಡ್ತಾ ಇದ್ದಾರೆ, ಹೌದಾ ಹಿಂಗಾಗ್ಬಿಡುತ್ತಾ 103 ಜನ ಸೋತ್ರೆ ನಾವೇ ನೆಕ್ಸ್ಟು CM ಅಂತ ಅವ್ರ ಲೆಕ್ಕಾಚಾರ ಹಾಕ್ಕೊಂಡ್ರೆ ಸರಿ ಸ್ವಾಮಿ, ನೀವು CM ಆಗ್ಬೋದೇನೋ. ಬಟ್ ನಿಮಗೆ ಅಲ್ಲಿ ಈ ಕೊರಟಗೆರೆಯಲ್ಲಿ ಪರಮೇಶ್ವರ ಆದ ರೀತಿ ಆಗ್ಬಿಟ್ರೆ ಯಾಕೆ ಅಂತ ಹೇಳ್ತೀನಿ. ಬನ್ನಿ, ದೋಸ್ತಿ ನಾಯಕರಿಗೂ ಟೆನ್ಷನ್. BY ವಿಜಯೇಂದ್ರ ಕಳೆದ ಬಾರಿ ಶಿಕಾರಿಪುರದಿಂದ ಗೆದ್ದದ್ದು 11008 ಮತಗಳಿಂದ.
ಅದು ಕೂಡ ಕೊನೆ ಗಳಿಗೆಯಲ್ಲಿ ಕಾಂಗ್ರೆಸ್ ಯಾರಿಗೆ ಮಾಲ್ತೇಶ್ಗೆ, ಗೋಣಿ ಮಾಲ್ತೇಶ್ಗೆ ಟಿಕೆಟ್ ಕೊಡ್ತು. ಗೌಡ್ರು ಇದ್ರಲ್ಲ, ಗೌಡ್ರು ಬಂದರು ಗೆಲ್ಲೇಬೇಕು ಅಂತಿದ್ದು, ಪಕ್ಷೇತರ ನಿಂತ್ಕೊಂಡ್ರು, ಅವರೊಂದು 70,000 ಓಟ್ ಪಡ್ಕೊಂಡಿದ್ರು. ಭಾಳ ಕಷ್ಟ ಇತ್ತು ಅಲ್ಲಿ. ಶಿಕಾರಿಪುರ 11,008 ಮತ. ಇನ್ನು ಜಯನಗರ ಸಿ ಕೆ ರಾಮಮೂರ್ತಿ ಎಷ್ಟು, ಯಾರ ವಿರುದ್ಧ? ರಾಮಲಿಂಗಾರೆಡ್ಡಿ ಅವರ ಮಗಳ ವಿರುದ್ಧ. ಎಷ್ಟು ಓಟಲ್ಲಿ ಗೆದ್ದಿದ್ದು? 16 ಓಟಲ್ಲಿ ಗೆದ್ದಿದ್ದು ಸಿ ಕೆ ರಾಮಮೂರ್ತಿ. 8 ಓಟು ಜಾಸ್ತಿ, 9 ಓಟು ಜಾಸ್ತಿ ಬಂದಿದ್ದರೆ ರಾಮಲಿಂಗಾರೆಡ್ಡಿ ಅವರ ಮಗಳಿಗೆ ಸೋತೋಗ್ಬಿಡ್ತಿದ್ರು. ಈಗ ವೋಟ್ ಡಿಲೀಟ್ ಆಗಿದೆ ಅನ್ನೋದು ಇವ್ರಿಗೂ ಬರುತ್ತಲ್ವಾ? ಈಗ ಸಿ ಕೆ ರಾಮಮೂರ್ತಿ ಈ ಸ್ಟೋರಿ ನೋಡಿದ ನಂತರ ಆರಾಮಾಗಿ ಮಲ್ಕೊಳಕ್ಕಾಗತ್ತೇನ್ರಿ? ಹಾಂ ಸೌಮ್ಯ ರಾಮಲಿಂಗಾರೆಡ್ಡಿ ಅವರು ಒಂಥರ ಟೆನ್ಷನಲ್ಲಿ ಇರ್ತಾರೆ. ಇನ್ನು ಕುಮಟಾಗೆ ಬನ್ನಿ. ದಿನಕರ್ ಶೆಟ್ಟಿ ಗೆದ್ದಿರೋ ಮತ ಎಷ್ಟು? 676. ಟೆನ್ಷನು. ಒಮ್ಮೊಮ್ಮೆ ಸ್ವಂತ ಪಕ್ಷಗಳೇ ಟೆನ್ಷನ್ ಕೊಟ್ಬಿಡ್ತದೆ. ಈಗ ಯಾರು ದಿನಕರ್ ಶೆಟ್ಟಿ ಇಲ್ಲ, ಅಯ್ಯಪ್ಪ SIR ಯಾಕೆ ಮಾಡಿಸಿದ್ರಪ್ಪ ಅಂತ ಅವ್ರು ತಲೆ ಕೆಡಿಸ್ಕೊತಾರೆ. ಅವಿನಾಶ್ ಜಾಧವ್ ಚಿಂಚೋಳಿ 858 ಮತಗಳ ಅಂತರದಿಂದ ಗೆದ್ದಿದ್ದು. ಅವಿನಾಶ್ ಜಾಧವ್ ಚಿಂಚೋಳಿ 858 ಮತಗಳಿಂದ ಗೆದ್ದಿದ್ದು. ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಬೀದರ್ ದಕ್ಷಿಣ 1263 ಮತಗಳ ಅಂತರದಿಂದ ಗೆದ್ದಿದ್ದು. SIR ಆ ಕಡೆಗೂ ಈ ಕಡೆಗೂ ಎರಡೂ ಕಡೆಗೂ ದಮ್ಮು ಕಟ್ಟಿಸ್ತಾ ಇದೆ. CC ಪಾಟೀಲ್ ದರಗುಂದ 1791 ಮತಗಳ ಅಂತರದಿಂದ ಗೆದ್ದಿದ್ದು. GD ಹರೀಶ್ ಗೌಡ ಹುಣಸೂರು GT ದೇವೇಗೌಡರ ಮಗ 2412 ಮತಗಳು JDSನಿಂದ ಗೆದ್ದಿದ್ದು. ಶರಣಗೌಡ ಕಂದಕೂರ್ ಗುರುಮಿಟ್ಕಲ್ JDSನಿಂದ ಗೆದ್ದಿದ್ದು 2579 ಮತಗಳು. ಆ ಮತಗಳಲ್ಲಿ ಡಿಲೀಟ್ ಆಗಿದ್ದರೆ HD ರೇವಣ್ಣ ಹೊಳೆ ನರಸೀಪುರ 3152 ಮತಗಳ ಅಂತರದಿಂದ ಗೆದ್ದಿದ್ದು. ಆ್ಯಂಡ್ ಹಿಂದೂ ಹುಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ವಿಜಯಪುರ ಕಳೆದ ಬಾರಿ ಗೆದ್ದಿದ್ದು 8233 ಮತಗಳಿಂದ. SIR ಈಗ ನಾಳೆ ನಮ್ಮ ರಿಪೋರ್ಟ್ರು ಕೇಳಬೇಕು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ. ಯತ್ನಾಳ್ರೆ SIRನಿಂದ 43 ಲಕ್ಷ ಓಟ್ ಡಿಲೀಟ್ ಆಗಿದೆ, ನೀವು ಕಳೆದ ಬಾರಿ 8233 ಮತಗಳಿಂದ ಗೆದ್ದಿರೋದು, ನಿಮ್ಗೆ ತೊಂದರೆ ಆಗುತ್ತಾ ಅಂತ ಕೇಳಿದರೆ ಏನು ಉತ್ತರ ಕೊಡ್ಬೋದು ಅಂತ ಒಂದು ನಿರೀಕ್ಷೆ ನನಗೆ. ನೋಡೋಣ ಬನ್ನಿ.